ಬರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮಧ್ಯಾಹ್ನವೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಖಡಕ್ ಆದಂತ ಕೆಲ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಬರದ ಪರಿಸ್ಥಿತಿ ಹೇಗಿದೆ ನಿಮ್ ತಾಲೂಕಲ್ಲಿ ನಿಮ್ ಜಿಲ್ಲೆಯಲ್ಲಿ ಇದನ್ನ ಸ್ಟಡಿ ಮಾಡಿ ನನಗೆ ವಾರದ ಒಳಗಾಗಿ ರಿಪೋರ್ಟ್ ಕೊಡಬೇಕು. ಯಾಕಂದ್ರೆ ನಾವು 15 ದಿವಸದೊಳಗೆ ಕೇಂದ್ರಕ್ಕೆ ರಿಪೋರ್ಟ್ ಕೊಡಬೇಕು. ಆಮೇಲೆ ಜನ ಯಾರು ಗುಳೆ ಹೋಗಬಾರ್ದು ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆಯ್ತಪ್ಪ, ಗುಳೆ ಹೋಗಲ್ಲ, ಇಲ್ಲೇನ್ ವ್ಯವಸ್ಥೆ ಇದೆ, ಅದ್ರ ಬಗ್ಗೆ ಸರ್ಕಾರ ಏನ್ ಕ್ಲಾರಿಟಿ ಹೊಂದಿದೆ, ಬನ್ನಿ ಕೇಳೋಣ ಏನ್ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು. ಇನ್ನು 15 ದಿನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರ ಪರಿಸ್ಥಿತಿಯನ್ನ ಒಂದು ವರದಿಯನ್ನ ನಾನು ಕೊಡಬೇಕಾಗ್ತದೆ. ಕೊಟ್ಟಬೇಕಾದಾಗ ಅವ್ರು ಬಂದು ನೋಡಿದಂಥ ಸಂದರ್ಭದಲ್ಲಿ ನಾವು ಏನು ಕಳಿಸಿರ್ತೀವಿ ಅದಕ್ಕೆ ಮಾಹಿತಿ ಇರಬೇಕು. ಯಾಕೆಂದ್ರೆ ಅವ್ರದೇ ಆದಂಥ ಪ್ರತ್ಯೇಕವಾದಂಥ ತಂಡ ಬಂದಾಗ ಅದಕ್ಕೆ ನಾವು ಮಾಹಿತಿಯನ್ನು ಕರೆಕ್ಟಾಗಿ ಕೊಡಬೇಕು ಅನ್ನೋದನ್ನು ನಾನು ತಿಳಿಸಿದ್ದೇನೆ. ಈಗಾಗಲೇ ತಮ್ಗೆ ಗೊತ್ತಿದೆ, ಪ್ರೈಮ್ ಮಿನಿಸ್ಟರ್ಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಿಮ್ಮ ಟೀಮ್ನ ಕಳಿಸ್ಕೊಡಿ ಅಂತೇಳಿ. ಅದಕ್ಕೆ ಸದ್ಯದಲ್ಲೇ ಪಾರ್ಲಿಮೆಂಟ್ ಕೂಡ ಶುರು ಆಗ್ತದೆ. ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಕೂಡ ಏನು ವಾಸ್ತವಾಂಶ ಏನಿದೆ ಅನ್ನೋದನ್ನು ನಾನು ಅವ್ರಿಗೆ ತಿಳಿಸ್ತೇನೆ. ಯಾರೂ ಮಳೆ ನಂಬಿ ಬೆಳೆ ಬೆಳಿಬೇಡಿ ಅನ್ನೋದು ನನ್ನ ಮನವಿ. ಯಾಕಂದ್ರೆ ಇದೇ ಮಾತನ್ನು ಅವರು ಕೆಲ ದಿನಗಳ ಹಿಂದೆ ಹೇಳಿದಂತ ಕಾರಣಕ್ಕಾಗಿ ಬಹಳ ಕೆಲವರು ಅದನ್ನು ವಿರೋಧ ಮಾಡಿದ್ದರು. ಆಮೇಲೆ ನೀವು ಬೆಳೆ ಹಾಕೊಳ್ಳೋದು ಅಂದ್ರೆ ಮಳೆ ನೀರಿನ ಮೇಲೆ ಆಶ್ರಿತವಾದಂತ ಬೆಳೆ ಹಾಕೋದು, ಆಮೇಲೆ ನೀರು ಬಿಡಿ ಅಂತ ಗಲಾಟೆ ಮಾಡೋದು, ಅದು ಮಾಡಕ್ ಹೋಗ್ಬೇಡಿ. ಇದು ನನ್ನ ಮನವಿ. ವಾಸ್ತವದಲ್ಲಿ ಕೆಲ ಸಂಗತಿಗಳು ಹೌದು. ಮೊನ್ನೆಯಿಂದನೂ ಕೂಡ ಕೆಲ ಹವಾಮಾನಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನವಣೆ, ಆಮೇಲೆ ನೀರನ್ನ ಕಡಿಮೆ ಬಳಸ್ಬೋದಾ ಅಂತ ಬೆಳೆಗಳನ್ನು ಬೆಳೀರಿ ಅಂತ. ಮುಖ್ಯಮಂತ್ರಿಗಳು ಏನು ಹೇಳಿದ್ರೆ ಕೇಳೋಣ ಬನ್ನಿ. ಅಲ್ಲೂ ಕೂಡ ಸುಮ್ಮನೆ ಬೆಳೆ ಹಾಕ್ಬಿಟ್ಟು ನೀರು ಬಿಡಿ ಅಂತ ಹೇಳಿ ಗಲಾಟೆ ಮಾಡಿದ್ರೆ ಅದೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿದ್ದೇನೆ. ಅದೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಮಂಡ್ಯದಲ್ಲೂ ಕೂಡ ಏನು ನಾವು ನೀರು ಬಿಟ್ಟಿದ್ದೇವೆ ಅದು ಕುಡಿಯೋ ನೀರಿಗೆ ಅಂತ ಸ್ವಲ್ಪ ಬಿಟ್ಟಿದ್ದೇವೆ ಅಷ್ಟೇ. ಅಲ್ಲೂ ಕೂಡ ಯಾರು ಬೆಳೆಗಳನ್ನು ಹಾಕೊಳ್ಬಾರ್ದು ಅನ್ನೋದು ನನ್ನ ಮನವಿಯನ್ನ ಮಾಡ್ತಾ ಇದ್ದೇನೆ. ರಾಜ್ಯದ 178 ತಾಲೂಕುಗಳಿಗೆ ಸಂಬಂಧಪಟ್ಟ ಹಾಗೆ ಏನೋ 60% ಮಳೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. 158 ತಾಲೂಕುಗಳಲ್ಲಿ ಸಾಧಾರಣ ಮಳೆಯಾಗಿದೆ. ಸಭೆಯಲ್ಲಿ ಎಲ್ಲದರ ಬಗ್ಗೆ ಮಾಹಿತಿಯನ್ನ ನಾನು ಚರ್ಚಿಸಿ ಪಡೆದುಕೊಂಡಿದ್ದೀನಿ ಅಂತಾನೂ ಹೇಳಿದ್ದಾರೆ. ರಾಜ್ಯದ ಜಲಾಶಯಗಳಲ್ಲಿ 40% ಮಾತ್ರ ನೀರು ತುಂಬಿದೆ. ಬರ ಹಿನ್ನೆಲೆ ಕುಡಿಯೋದಕ್ಕೆ ಮಾತ್ರ ಈ ನೀರನ್ನ ನಾವು ಬಳಕೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೀರಿನ ಸಮಸ್ಯೆ ಬಗ್ಗೆ ರೈತರಿಗೆ ಮಾಹಿತಿ ಕೊಡಬೇಕು ಅಂತಾನೂ ಕೂಡ ಸೂಚಿಸಿದ್ದೀನಿ. ಇಲ್ಲಿ ಒಂದು ಕ್ಲಾರಿಟಿ ಆಯಿತು, ಜಲಾಶಯಗಳಲ್ಲಿ 40% ಮಾತ್ರ ನೀರಿದೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದು 100 TMC ಕೆಪಾಸಿಟಿ ಇರುವಂಥ ಜಲಾಶಯ ಇದ್ರೆ ಅಲ್ಲಿ 40 TMC ಮಾತ್ರ ಅಂತ ಹೇಳ್ಕೊಂಡು, ಹಾಗಾಗಿ ಅದು ಕುಡಿಯೋಕೆ ಮಾತ್ರ ಸಾಕಾಗುತ್ತೆ. ಇನ್ನು ಉಳಿದಂಗೆ ಬೆಳೆಗೆ ಮತ್ತೊಂದಕ್ಕೆ ಅದನ್ನು ಬಳಸ್ಕೊಳ್ಳೋಕೆ ಸಾಕಾಗಲ್ಲ ಅನ್ನುವಂಥ ಕೆಲ ವಾಸ್ತವಾಂಶಗಳನ್ನು ಮುಖ್ಯಮಂತ್ರಿಗಳು ಜನರ ಮುಂದೆ ಇಡ್ತಾ ಇದ್ದಾರೆ. ಈಗಾಗಲೇ 60% ಅಷ್ಟು ಮಳೆ ಕಡಿಮೆ ಇದೆ. 178 ತಾಲೂಕುಗಳಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ. ಈಗ ನಾವು ಅದರಲ್ಲಿ 158 ತಾಲೂಕು ಬಹಳ ಸಾಧಾರಣ ಮಳೆ ಇದೆ. ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದೇನೆ. ಈಗ